ಹುಡುಗಿ ಅದು ಯಾವ್ಯಾವ ಭಾಷೆ ಮಾತಾಡ್ತೀವಿ ಅಂತಲೇ ನಮ್ಗೆ ಗೊತ್ತಾಗ್ತಿಲ್ಲ. ಇಂಥ ದಿನಗಳಲ್ಲೂ ನಾವು ಶುದ್ಧವಾದಂಥ ಕನ್ನಡವನ್ನು ಮಾತಾಡಿದ್ದೇನೆ. ಕನ್ನಡ ರಾಜ್ಯೋತ್ಸವವನ್ನು ಮಾಡೋದಕ್ಕೆ ಅವಕಾಶ ಮಾಡಿಬಿಟ್ರು. ಈ ಕನ್ನಡ ರಾಜ್ಯೋತ್ಸವಕ್ಕೆ ನಾನು ಕರೆದು ಅದನ್ನು ಕನ್ನಡ ಪಾಠಶಾಲೆ ಅಂತ ಓಪನ್ ಮಾಡಬೇಕು ಅಂತ ಅವಕಾಶ ಮಾಡಿ ಕೂಡ ನಾವು ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಕೊನೆಯ ಗಳಿಗೆಯ ಆಹ್ವಾನವನ್ನು ಸ್ವೀಕರಿಸಿ ಸರ್ಕಾರ ಬರ್ತಂದು ಗೊತ್ತಾದರೆ ಬೇರೆ ಪ್ರೈವೇಟ್ದವರು ಬರ್ತಾರೆ, ಖಂಡಿತ ಬರ್ತಾರೆ. ಆದ್ದರಿಂದ ನೀವು ಶಾಂತಿ ಪ್ರಕಾಶ್ ಅವರು ನನ್ನನ್ನು ಕಾಂಟ್ಯಾಕ್ಟ್ ಆಗಿ ನಾನು ಖಂಡಿತ ಸಚಿವರನ್ನು ಅಥವಾ ಸುನಿಲ್ ಅವರನ್ನು ಮೀಟ್ ಆಗಿ ಬರುವ ನೆಕ್ಸ್ಟ್ ಇಯರ್ ಇದೆ ಎಕ್ಸಿಬಿಷನಲ್ಲಿ ನಮ್ಮ ಕನ್ನಡದ ಮಳಿಗೆ ಬರುವಾಗ ನಾನು ಖಂಡಿತವಾಗಿ ಆ ಜವಾಬ್ದಾರಿ ತಗೊಳ್ತೀನಿ ಅಂತ ಹೇಳಿ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಇನ್ನು ಶಾಂತಿ ಪ್ರಕಾಶ್ ಅವರು ಅಟ್ಲೀಸ್ಟ್ ನಮ್ಮ ಒಂದು ಕನ್ನಡದ ಭಾಷೆಯನ್ನು ನೀವು ಕಳೆದ 5 ವರ್ಷದಿಂದ ಕೂಡ ನನಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ. ಇಲ್ಲಿ ಒಂದು ನಾವು ಫಂಕ್ಷನ್ ಮಾಡಿ ಅಥವಾ ಕನ್ನಡದೆಲ್ಲ ಮಾಡಿ ನೋಡಿದ್ದೇವೆ. ಇದಕ್ಕೆ ಸರ್ಕಾರದಲ್ಲಿ ಒಂದು ಸ್ಟಾಲ್ ಮಾಡಿ ಬುಕ್ ಇಡಿಸಿ ಅದು ಇನ್ಕಮ್ ಇದೆಯೋ ಇಲ್ಲವೋ ನನಗೆ ಖಂಡಿತ ಗೊತ್ತಿಲ್ಲ, ಆದರೆ ಅದ್ರ ಕಷ್ಟ ನನಗೆ ಗೊತ್ತಿದೆ. ಆದ್ದರಿಂದ ಇನ್ನು ಮುಂದಕ್ಕೆ ನಿಮ್ಮೊಟ್ಟಿಗೆ ಸರ್ಕಾರದ ಒಂದು ಸ್ಟಾಲ್ ಬಂದರೆ ಸರ್ಕಾರದ ವೆಬ್ಸೈಟಲ್ಲಿ ಕೂಡ ನಮ್ಮ ಕನ್ನಡದ ಮಳಿಗೆ ಇಲ್ಲಿ ಶಾಲೆ ಇದೆ ಅಂತ ಗೊತ್ತಾದರೆ ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ